ಸ್ನೇಹಿತರೆ, ಅರಬಿಯಲ್ಲಿ ಖಾಲಿಯಿರ್ತಕ್ಕಂಥ ಎಎಲ್‌ಪಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಎಕ್ಸಾಮ್ ಇರುತ್ತಾ, ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮೇನ್ ಆಗಿ ಎಕ್ಸಾಮಿನೇಷನ್ ಸಿಟಿ ಮತ್ತು ಡೇಟ್ ಅನ್ನ ಯಾವ ರೀತಿ ಚೆಕ್ ಮಾಡುವುದು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿಯಿರ್ತಕ್ಕಂಥ ಒಟ್ಟು ಎಎಲ್‌ಪಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 18,799 ಹುದ್ದೆಗಳ ಟೋಟಲ್ ಆಗಿ ಖಾಲಿಯಿರ್ತಕ್ಕಂಥ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ. ಇನ್ನ ಇಲ್ಲಿ ಖಾಲಿಯಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ಇವಾಗ ನೀವು ಇಲ್ಲಿ ನಾನು ಹೇಳುವಂತ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಸಿಟಿ ಮತ್ತೆ ಡೇಟ್ ಅನ್ನು ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತಾ. ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ನಮ್ಮ ಎಕ್ಸಾಮ್ ಡೇಟ್ ಇರುತ್ತಲ್ಲ, ಆ ಒಂದು ಡೇಟ್ ಇಂದ ಹಿಡಿದ 10 ದಿನದ ಹಿಂದೆ ನಾವಿಲ್ಲಿ ನಮ್ಮ ಎಕ್ಸಾಮಿನೇಷನ್ ಡೇಟ್ ಮತ್ತೆ ಸಿಟಿಯನ್ನ ಚೆಕ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಆಗಿ ಇವಾಗ ಎಲ್ಲರದು ಕೂಡ ಅಪ್ಡೇಟ್ ಆಗಿರುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಡೇಟ್ ನ ಚೆಕ್ ಮಾಡ್ಕೋಬಹುದು. ಜೊತೆಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಈ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಡೇಟ್ ನ ಚೆಕ್ ಮಾಡ್ಕೋಬಹುದು. ಇವಾಗ ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಎಎಲ್‌ಪಿ ಹುದ್ದೆಯ ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಎಲ್‌ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತಾ. ಇಲ್ಲಿ ಡೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ನ ಹಾಕೊಳ್ಳಿ. ಇನ್ನ ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಂತ್ ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತಾ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಮಂತ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಇಯರ್ ಮತ್ತು ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಕ್ಯಾಪ್ಚನ್ ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಫಿಲ್ ಅಪ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ನಿಮ್ಮ ಹತ್ರ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲದಿದ್ದಲ್ಲಿ ಯಾವ ರೀತಿ ಹುಡುಕಾಡ್ಬೇಕಂದ್ರೆ, ಅಂದ್ರೆ ಎಲ್ಲಿ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತಂದ್ರೆ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಮೇಲ್ಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರ RRB ಅಪ್ಲೈ ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೂ ಮುಂಚೆ ನೀವೇನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಒಂದು ವೆಬ್ಸೈಟ್ ಲಿಂಕ್ ಆಗಿರುತ್ತಾ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಕಾಪಿ ಮಾಡ್ಕೊಂಡು ಬಂದು ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಾ. ಇಲ್ಲಿ ನೀವು ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೊಬೈಲ್ ಸಂಖ್ಯೆ ಅಥವಾ ಯಾವ ಒಂದು ಮೇಲ್ ಅಡ್ರೆಸ್ ಅನ್ನ ಕೊಟ್ಟಿರ್ತೀರಿ, ಎರಡರಲ್ಲಿ ಯಾವ್ದಾರ ಒಂದನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೂ ಮುಂಚೆ ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಪಾಸ್ವರ್ಡ್ ನ ಫಿಲ್ ಅಪ್ ಮಾಡ್ಕೊಂಡಿರ್ತೀರಿ ಆ ಒಂದು ಪಾಸ್ವರ್ಡ್ ನ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲಾಗಿನ್ ಆಗುತ್ತಾ. ಲಾಗಿನ್ ಆದ ತಕ್ಷಣ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು RRBಯಲ್ಲಿ ಖಾಲಿರ್ತಕ್ಕಂಥ ಯಾವ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಲಿಸ್ಟ್ ಬಂದಿರುತ್ತಾ. ಇವಾಗ ಎಎಲ್‌ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಸಿಟಿ ಮತ್ತು ಡೇಟ್ ನ ಅಪ್ಡೇಟ್ ಮಾಡಿರ್ತಾರ. ನೀವು ಎಎಲ್‌ಪಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರ ಆ ಒಂದು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನ ಕಾಪಿ ಮಾಡ್ಕೊಂಡು ಇದಕ್ಕೂ ಮುಂಚೆ ನಿಮಗೆ ಹೇಳಿದಲ್ಲ ಆ ಒಂದು ಕಾಲಮ್ಗಳಲ್ಲಿ ಹೋಗಿ ನೀವು ಫಿಲ್ ಅಪ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ್ ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಗೆ ಈ ರೀತಿ ಪೇಜ್ ಓಪನ್ ಆಗುತ್ತಾ. ನೀವು ಇಲ್ಲಿ ಇದಕ್ಕೂ ಮುಂಚೆ ಯಾವ ಒಂದು RRB ಜೂನ್ ಗೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ಜೂನ್ ನ ಕೊಟ್ಟಿರ್ತಾರ. ಮತ್ತೆ ಸೈಡ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಕೊಟ್ಟಿರ್ತಾರ. ಇಲ್ಲಿ ಕರೆಕ್ಟ್ ಆಗಿ ನೀವು ನಿಮ್ಮ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೋಬೇಕು. ಇನ್ನ ಇವಾಗ ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಕೊಟ್ಟಿದಾರಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಒಂದು ಹೇರ್ ಅಂತ ಒಂದು ಆಪ್ಷನ್ ಬಂದಿರುತ್ತಾ. ಪ್ಲೀಸ್ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಕೊಟ್ಟಿರ್ತಾರಲ್ಲ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಹೇರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅದ ಆಟೋಮೆಟಿಕ್ ಆಗಿ ಸ್ಲಿಪ್ ಡೌನ್ಲೋಡ್ ಆಗುತ್ತಾ. ನನಗೆ ಅದರಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಆ ಒಂದು ಸ್ಲಿಪ್ ಓಪನ್ ಮಾಡಿದ ಮೇಲೆ ಈ ರೀತಿ ಪೇಜ್ ಬಂದಿರುತ್ತಾ. ಇಲ್ಲಿ ನಮ್ಮ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ. ಅಂದ್ರೆ ಸೈಡ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರು, ಅದೇ ರೀತಿ ಕ್ಯಾಟಗರಿ ನೇಮು, ಅದೇ ರೀತಿ ಫಾದರ್ ನೇಮು, ಆಧಾರ್ ಕಾರ್ಡ್ ಸಂಖ್ಯೆ ಬಗ್ಗೆ ಕೊಟ್ಟಿರ್ತಾರ. ಅಂದ್ರೆ ನಾವಿಲ್ಲಿ ಇದಕ್ಕೆ ಮುಂಚೆ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತೀವಿ, ಅದೇ ಅಂತ ಬಂದಿರುತ್ತಾ. ಇನ್ನ ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್, ಇಲ್ಲಿ ಸೈಡ್ ಅಲ್ಲಿ ಫೋಟೋನು ಕೂಡ ಕೊಟ್ಟಿರ್ತಾರ. ಮತ್ತೆ ಜೊತೆಗೆ ಇಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇದ್ರ ಜೊತೆಗೆ ಇಲ್ಲಿ ನಮ್ಮ SC ಮತ್ತೆ ST ಅವರಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಟ್ರಾವೆಲ್ ಪಾಸ್ ಕೂಡ ಇರುತ್ತೆ. ಅಂದ್ರೆ ಟ್ರಾವೆಲ್ ಪಾಸಿಂಗ್ ಕೂಡ ಕೊಟ್ಟಿರ್ತಾರ. ಅದ್ರ ಬಗ್ಗೆ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಟ್ರಾವೆಲ್ ಪಾಸ್ ಇರುತ್ತೆ ಅಂತ. ಇನ್ನ ಎಕ್ಸಾಮ್ ಡೇಟ್ ಮತ್ತು ಸಿಟಿಯನ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ.
ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಎಕ್ಸಾಮ್ ಡೀಟೇಲ್ಸ್ ಅಂತ ಒಂದು ಮೇಲ್ಗಡೆಯಲ್ಲಿ ಆಪ್ಷನ್ ಕೊಟ್ಟಿರ್ತಾರ. ಅಂದ್ರೆ ಇದೇ ಒಂದು ಸ್ಲಿಪ್ ಅಲ್ಲಿ ಆ ಒಂದು ಡೇಟ್ ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಎಕ್ಸಾಮ್ ಡೀಟೇಲ್ಸ್ ಅಂತ ಕೊಟ್ಟಲ್ಲಿ ಇಲ್ಲಿ ಟೆಸ್ಟ್ ಸಿಟಿ ಅಂತ ಕೊಟ್ಟಿರ್ತಾರಲ್ಲ, ಇದು ನಿಮ್ಮ ಎಕ್ಸಾಮಿನೇಷನ್ ಸಿಟಿ ಆಗಿರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇದು ನಿಮ್ಮ ಎಕ್ಸಾಮಿನೇಷನ್ ಸಿಟಿ. ಇನ್ನ ಟೆಸ್ಟ್ ಸ್ಟೇಟ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ಸಿಟಿ ಇದೆ ಅಂತ ಕೊಟ್ಟಿರ್ತಾರ. ಆಲ್ಮೋಸ್ಟ್ ಆಗಿ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದವರಿಗೆ ಕರ್ನಾಟಕದಲ್ಲಿ ಸೆಂಟರ್ ಗಳನ್ನ ಕೊಟ್ಟಿದ್ದಾರೆ. ಇನ್ನ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಡೇಟ್ ಆಫ್ ಎಕ್ಸಾಮ್ ಅಂದ್ರೆ ನಮ್ಮ ಎಕ್ಸಾಮ್ ಯಾವ ಒಂದು ಡೇಟ್ ಗೆ ಇರುತ್ತೆ ಅಂತ ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಇಲ್ಲಿ ಎಕ್ಸಾಮ್ ಶಿಫ್ಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ 3ನೇ ಶಿಫ್ಟ್ ಅಂತ ಕೊಟ್ಟಿರ್ತಾರೆ. ಇನ್ನ ಇಲ್ಲಿ ಶಿಫ್ಟ್ ವೈಸ್ ಕೆಳಗಡೆ ಅವರು ಟೈಮಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ರಿಪೋರ್ಟಿಂಗ್ ಟೈಮ್, ಎಕ್ಸಾಮ್ ಡೇಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀವು ಇವಾಗ ಕರೆಕ್ಟ್ ಆಗಿ ನಾವಿಲ್ಲಿ ನಂದಿಲ್ಲಿ 3ನೇ ಶಿಫ್ಟ್ ಬಂದಿದೆ ಅಂದ್ರೆ ನಾವಿಲ್ಲಿ 3ನೇ ಶಿಫ್ಟ್ ಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಟೈಮ್ ಮತ್ತು ಎಕ್ಸಾಮ್ ಟೈಮಿನ ಒಳಗಡೆಗೆ ಆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಾಗತ್ತಾ. ಇಲ್ಲಿ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 3 ಗಂಟೆ ಇರುತ್ತೆ 3ನೇ ಶಿಫ್ಟ್. ನೀವು ಕೂಡ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಯಾವ ಒಂದು ಶಿಫ್ಟ್ ಇರುತ್ತಾ ಆ ಒಂದು ಶಿಫ್ಟ್ ವೈಸ್ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಟೈಮಿನ ಒಳಗಡೆಗೆ ನಿಮ್ಮ ಎಕ್ಸಾಮ್ ಸಿಟಿ ಕೇಂದ್ರದ ಬಳಿ ನೀವು ಇಲ್ಲಿ ಹಾಜರಾಗಿರ್ಬೇಕು. ಇನ್ನ ಇಲ್ಲಿ ಎಕ್ಸಾಮ್ ಸಿಟಿಯನ್ನ ಮಾತ್ರ ಕೊಟ್ಟಿದಾರ. ಅಂದ್ರೆ ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಯಾವ ಒಂದು ಪ್ಲೇಸ್ ಅಲ್ಲಿ ಇರುತ್ತಾ ಆ ಒಂದು ಅಡ್ರೆಸ್ ಬಗ್ಗೆ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿರಲ್ಲ. ಇಲ್ಲಿ ಎಕ್ಸಾಮ್ ಸಿಟಿ ಡೇಟ್ ಮತ್ತೆ ಶಿಫ್ಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಟ್ರಾವೆಲ್ ಪಾಸ್ ಕೂಡ ಬಂದಿರುತ್ತೆ. ಅದ್ರ ಬಗ್ಗೆ ನಿಮಗೆ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತ ಒಂದು ಅಡ್ರೆಸ್ ಬಗ್ಗೆ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಇದು ಅಡ್ಮಿಟ್ ಕಾರ್ಡ್ ಆಗಿರಂಗಿಲ್ಲ. ಅಡ್ಮಿಟ್ ಕಾರ್ಡ್ ನ ಯಾವಾಗ ಬಿಡುಗಡೆ ಮಾಡ್ತಂದ್ರೆ ನಮ್ಮ ಎಕ್ಸಾಮ್ ಇರುತ್ತಲ್ಲ, ಅಂದ್ರೆ ಇಲ್ಲಿ ನನ್ನ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 28ನೇ ತಾರೀಕಿಗೆ ಅಂದ್ರೆ ಈ ಒಂದು ಡೇಟ್ ಅಂತ ಹೇಳಿದ್ರೆ ನಾವಿಲ್ಲಿ 4 ದಿನದ ಹಿಂದೆ ನಾವಿಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅಂದ್ರೆ 28ನೇ ತಾರೀಕಿಗೆ ಎಕ್ಸಾಮ್ ಇದೆ ಅಂದ್ರೆ ನಾವಿಲ್ಲಿ 24ನೇ ತಾರೀಕಿಗೆ ನಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬೇಕು. ಇನ್ನ 25ನೇ ತಾರೀಕಿಗೆ ಇರ್ತಕ್ಕಂತ ಏನ್ ಎಕ್ಸಾಮ್ ಇರುತ್ತಲ್ಲ 25ನೇ ತಾರೀಕಿಗೆ ನೀವು ಇಲ್ಲಿ 21ನೇ ತಾರೀಕಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಅವರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಅನ್ನ ಚೆಕ್ ಮಾಡ್ಕೊಂಡು ಆ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕಾಗತ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಟೈಮ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಆಗಿ ನಿಮ್ದು ಯಾವ ಒಂದು ಶಿಫ್ಟ್ ಇರುತ್ತಾ ಆ ಒಂದು ಶಿಫ್ಟ್ ಅನ್ನ ಚೆಕ್ ಮಾಡ್ಕೊಂಡು ಇಲ್ಲಿ ರಿಪೋರ್ಟಿಂಗ್ ಟೈಮಿನ ಒಳಗಡೆಗೆ ಅಂದ್ರೆ ಏನೊಂದು ರಿಪೋರ್ಟಿಂಗ್ ಟೈಮ್ ಸ್ಟಾರ್ಟ್ ಆಗತ್ತಲ್ಲ ಈ ಒಂದು ಟೈಮ್ ನಿಂದ ಹಿಡಿದು ನೀವು ಇಲ್ಲಿ ನಿಮ್ಮ ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬೇಕು. ಇಲ್ಲಿ ಫಸ್ಟ್ ಶಿಫ್ಟ್ ಬಂದ್ಬಿಟ್ಟು 7:30 ರಿಪೋರ್ಟಿಂಗ್ ಇರುತ್ತೆ. 7:30 8:00 ತನಕ ರಿಪೋರ್ಟಿಂಗ್ ಟೈಮ್ ಇರುತ್ತೆ. 8:30 ಗಂಟೆ ತನಕ ನೀವು ಹೋಗಬಹುದು. ಇನ್ನ ಎಕ್ಸಾಮ್ ಟೈಮಿಂಗ್ ಬಂದ್ಬಿಟ್ಟು 9 ಗಂಟೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. ಇಲ್ಲಿ ಎಕ್ಸಾಮಿನೇಷನ್ ಟೈಮಿಂಗ್ ಬಂದ್ಬಿಟ್ಟು 1 ಗಂಟೆ ಮಾತ್ರ ಇರುತ್ತೆ. 75 ಕ್ವಶನ್ಸ್ ಇರ್ತವ. ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 60 ನಿಮಿಷ ಮಾತ್ರ ಕಾಲಾವಕಾಶ ಇರುತ್ತೆ. ಇದಕ್ಕೂ ಮುಂಚೆ ನಿಮಗೆ ಇಲ್ಲಿ ಸಿಲೆಬಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಜೊತೆಗೆ ಯಾವ ಒಂದು ಎಕ್ಸಾಮ್ ಇರುತ್ತೆ ಮತ್ತೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನ ಸೆಕೆಂಡ್ ಶಿಫ್ಟ್ ಬಂದ್ಬಿಟ್ಟು 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ರಿಪೋರ್ಟಿಂಗ್. ಇನ್ನ 12 ಗಂಟೆ ತನಕ ರಿಪೋರ್ಟಿಂಗ್ ಟೈಮ್ ಇರುತ್ತೆ, ಕ್ಲೋಸಿಂಗ್ ಟೈಮ್. ಇನ್ನ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಟೈಮಿಂಗ್ ಬಂದ್ಬಿಟ್ಟು 12:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಇಲ್ಲಿ ಎಕ್ಸಾಮ್ ಸ್ಟಾರ್ಟಿಂಗ್ ಟೈಮ್ ಅನ್ನ ಕೊಟ್ಟಿರ್ತಾರಲ್ಲ ಈ ಒಂದು ಟೈಮಿಂಗ್ ಗೆ ಹೋಗಿ ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬಾರ್ದು. ಇಲ್ಲಿ ಏನ ರಿಪೋರ್ಟಿಂಗ್ ಟೈಮ್ ಅನ್ನ ಕೊಟ್ಟಿರ್ತಾರಲ್ಲ ಸೈಡ್ ಇಲ್ಲಿ 11 ಗಂಟೆ ಅಂತ ಈ ಒಂದು ಟೈಮಿಂಗ್ ನ ಒಳಗಡೆ ಇಲ್ಲಿ ಒಂದು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬೇಕು. ಇನ್ನ ಥರ್ಡ್ ಶಿಫ್ಟ್ ಬಂದ್ಬಿಟ್ಟು 3 ಗಂಟೆ ರಿಪೋರ್ಟಿಂಗ್ ಇರುತ್ತೆ. ಅಂದ್ರೆ 3 ಗಂಟೆಯಿಂದ 4 ಗಂಟೆ ತನಕ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಇನ್ನ ಎಕ್ಸಾಮ್ ಸ್ಟಾರ್ಟ್ ಬಂದ್ಬಿಟ್ಟು 4:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ಟೈಮಿಂಗ್ ಇರುತ್ತಲ್ಲ ಇದು ನಿಮ್ಮ ಎಕ್ಸಾಮ್ ಟೈಮಿಂಗ್ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಮತ್ತು ರಿಪೋರ್ಟಿಂಗ್ ಕ್ಲೋಸಿಂಗ್ ಟೈಮ್ ನ ಒಳಗಡೆಗೆ ನೀವು ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರಬೇಕು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಟೈಮ್ ಏನು ಕೊಟ್ಟಿದಾರಲ್ಲ ಕ್ಲೋಸಿಂಗ್ ಟೈಮ್ ಈ ಒಂದು ಟೈಮ್ ಆದ ನಂತರ ನೀವೇನಾದ್ರೂ ಪರೀಕ್ಷಾ ಕೇಂದ್ರದ ಬಳಿ ಹಾಜರಾದ್ರೆ ಅಥವಾ ಒಳಗಡೆ ಹೋಗ್ಬೇಕಂತ ಅನ್ಕೊಂಡ್ರ ನಿಮ್ಮನ್ನ ಅವರು ಒಳಗಡೆ ಅಲೋ ಮಾಡಂಗಿಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ಕ್ಲೋಸಿಂಗ್ ಟೈಮಿನ ಒಳಗಡೆಗೆ ಅಲ್ಲಿ ಪರೀಕ್ಷಾ ಕೇಂದ್ರದ ಬಳಿ ಹಾಜರಾಗಿರ್ಬೇಕು. ಅವಾಗ ನಿಮ್ಮನ್ನ ಅವರು ಅಲೋ ಮಾಡ್ತಾರ. ಇಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಕೆಳಗಡೆ ಇಲ್ಲಿ ಟ್ರಾವೆಲ್ ಪಾಸ್ ಕೂಡ ಕೊಟ್ಟಿರ್ತಾರೆ. ನೀವೇನಾದ್ರೂ SC ಮತ್ತೆ ST ಅವರಾಗಿದ್ದು ಅಪ್ಲಿಕೇಶನ್ ಹಾಕುವಾಗ ಟ್ರಾವೆಲ್ ಪಾಸ್ ಅಲ್ಲಿ ಎಸ್ ಅಂತ ಕೊಟ್ಟಿದ್ರೆ ನಿಮ್ಗೆ ಟ್ರಾವೆಲ್ ಪಾಸ್ ಕೂಡ ಬಂದಿರುತ್ತೆ. ಯಾವ ರೀತಿ ಇದೆ ಅಂದ್ರೆ ಅದು ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇದು ಟ್ರಾವೆಲ್ ಪಾಸ್ ಆಗಿರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟ್ರಾವೆಲ್ ಪಾಸ್ 25 ನವೆಂಬರ್ 2024 ಅಂದ್ರೆ ಇದು ಎಕ್ಸಾಮ್ ಸ್ಟಾರ್ಟಿಂಗ್ ಟೈಮ್. ಇನ್ನ ಎಕ್ಸಾಮ್ ಎಲ್ಲಿವರೆಗೆ ನಡೆಯುತ್ತೆ ಅಂದ್ರೆ 1 ಡಿಸೆಂಬರ್ 2024 ತನಕ ಎಕ್ಸಾಮ್ ಇರುತ್ತೆ. ಈ ಒಂದು ಡೇಟ್ ಒಳಗಡೆ ಆಗಿ ನೀವು ಟ್ರಾವೆಲ್ ಅನ್ನ ಮಾಡಬಹುದು ಅಂತ ಅವರು ಟ್ರಾವೆಲಿಂಗ್ ಡೇಟ್ ನ ಕೂಡ ಕೊಟ್ಟಿರ್ತಾರೆ. ಇನ್ನ ಎಲ್ಲಿಂದ ಎಲ್ಲಿವರೆಗೆ ಮಾಡಬಹುದು ಅಂತ ಕೆಳಗಡೆ ಇರುತ್ತೆ. ಅಂದ್ರೆ ನಿಮ್ಮ ಎಕ್ಸಾಮ್ ಸಿಟಿ ಅಲ್ಲಿ ಇರುತ್ತಲ್ಲ ಅಲ್ಲಿವರೆಗೆ ಮಾತ್ರ ನೀವು ಒಂದು ಟ್ರಾವೆಲ್ ಅನ್ನ ಮಾಡಬಹುದು. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಈ ಒಂದು ಸೈಡ್ ಅಲ್ಲಿ ಅದು ಎಕ್ಸಾಮ್ ಎಲ್ಲಿಗೆ ಬಂದಿರುತ್ತ ಆ ಒಂದು ಸಿಟಿಯನ್ನು ಅವರು ಕೊಟ್ಟಿರ್ತಾರೆ. ಇನ್ನ ಇಲ್ಲಿ ನಮ್ಮ SC ST ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ, ಸರ್ಟಿಫಿಕೇಟ್ ನಂಬರ್. ಇನ್ನ ಡೇಟ್ ಆಫ್ ಇಶ್ಯೂ ಅಂದ್ರೆ ಇದು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಆಗಿರುತ್ತೆ. ಇದು ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ.
ಇನ್ನ ಕೆಳಗಡೆ ಇಲ್ಲಿ ಒಂದು ಬಾರ್ಕೋಡ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಇನ್ನಿತರ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಒಂದು ಚೇರ್ಮನ್ ಸಿಗ್ನೇಚರ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಲಿಪ್ ನ ನೀವು ಎಕ್ಸಾಮ್ಗೆ ಹೋಗಿರಲ್ಲ ಅಂದ್ರೆ ಯಾವ ಒಂದು ಡೇಟ್ಗೆ ಹೋಗ್ತಾ ಇರ್ತೀರಿ ಅಲ್ಲಿ ನೀವು ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಹೋಗಿ ಸಿಗ್ನೇಚರ್ ಅನ್ನು ಕೂಡ ನೀವು ಇಲ್ಲಿ ಮಾಡಿಸಬೇಕಾಗತ್ತ. ಇಲ್ಲಿ ಸೈಡ್ ನಲ್ಲಿ ನೋಡಿದ್ವಿ ಸಿಗ್ನೇಚರ್ ಆಫ್ ಟಿ ಸಿ ವಿತ್ ಡೇಟ್ ಅಂತ ಕೊಟ್ಟಿರ್ತಾರ. ಇನ್ನ ಇಲ್ಲಿ ಸಿಗ್ನೇಚರ್ ಆಫ್ ಟಿ ಸಿ ವಿತ್ ಡೇಟ್ ಅಂತ ಕೊಟ್ಟಿರ್ತಾರ. ರಿಟರ್ನ್ ಜರ್ನಿ ಅದು ಸ್ಟಾರ್ಟಿಂಗ್ ಜರ್ನಿ ಆಗಿರುತ್ತೆ. ಇಲ್ಲಿ ನೀವು ಸಿಗ್ನೇಚರ್ ಅನ್ನು ಕೂಡ ಮಾಡಿಸಬೇಕಾಗತ್ತ. ಜೊತೆಗೆ ಇನ್ನಿತರ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಂದ್ರ ನಮ್ಮ ಎಕ್ಸಾಮ್ ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ ಇಂದ ಹಿಡಿದ 4 ದಿನದ ಹಿಂದೆ ಇಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿರ್ತಾರ. ಅವಾಗ ನಾವಿಲ್ಲಿ ಆ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿರುತ್ತೆ. ನೀವೇನಾದ್ರು ಟ್ರೈನ್ ಅಲ್ಲಿ ಟ್ರಾವೆಲ್ ಅನ್ನ ಮಾಡ್ತಾದ್ರ ಈ ಒಂದು ಟ್ರಾವೆಲ್ ಪಾಸ್ ಕೂಡ ತೆಗೆದುಕೊಂಡು ಹೋಗಬೇಕು. ಇಲ್ಲೇ ಇದ್ದಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡು, ಆಧಾರ್ ಕಾರ್ಡು ಮತ್ತೆ 2 ಫೋಟೋಗಳನ್ನ ತಗೊಂಡು ಹೋಗಿ ನೀವು ಪರೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಜೊತೆಗೆ ಇನ್ನಿತರ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ನಿಮಗೆ ಮೇನ್ ಆಗಿರತಕ್ಕಂತ ಮಾಹಿತಿ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಡಿದ್ರೆ ಇನ್ನು ಕೂಡ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿರತಕ್ಕಂತ ಮಾಹಿತಿ ಬೇಕಿದ್ರೆ ಟ್ರಾವೆಲ್ ಪಾಸ್ ಬಗ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಅಡ್ಮಿಟ್ ಕಾರ್ಡ್ ಬಗ್ಗೆ ಕೂಡ ಕೊಟ್ಟಿದ್ರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ 4 ದಿನದ ಹಿಂದೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಬರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಇನ್ಫಾರ್ಮೇಶನ್ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಒಂದು RRB ಅಲ್ಲಿ ಖಾಲಿರ್ತಕ್ಕಂಥ ALP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಈ ರೀತಿಯಾಗಿ ನೀವು ನಿಮ್ಮ ಎಕ್ಸಾಮ್ ಸಿಟಿ, ಡೇಟು, ಶಿಫ್ಟ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕಾಗತ್ತ. ಇಷ್ಟು ಮಾಹಿತಿನ ಚೆಕ್ ಮಾಡ್ಕೊಂಡು ನಿಮ್ಮ ಪರೀಕ್ಷೆ ಯಾವಾಗ ಇರುತ್ತಲ್ಲ ಆ ಒಂದು ಡೇಟ್ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇನ್ನು ಟೈಮಿಂಗ್ ಇರುತ್ತೆ ಎಕ್ಸಾಮಿನೇಷನ್ಗೆ ಇವಾಗಲೂ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಅಥವಾ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಈ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಥವಾ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಒಂದು ಟ್ರಾವೆಲ್ ಪ್ಲಾಸ್ ಅಥವಾ ನಿಮ್ಮ ಇಂಟಿಮೇಷನ್ ಸ್ಲಿಪ್ ಅನ್ನು ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದ್ರು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಅವರು ಕೂಡ ತಮ್ಮ ಒಂದು ಎಕ್ಸಾಮ್ ಡೇಟು, ಸಿಟಿ ಮತ್ತು ಒಂದು ಶಿಫ್ಟ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.